ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಬಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು KCET ರಿಸಲ್ಟನ್ನು ಬಿಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ಡಿಗ್ರಿ ಮಾಡುವ ಮುಂಚೆ ಯೋಚಿಸುವ ಒಂದು ಪ್ರಶ್ನೆ ಅಂದರೆ ಡಿಗ್ರಿ ಮಾಡುತ್ತಲೇ ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದು. ಅದರಂತೆಯೇ ಕೆಲವೊಂದು ಸ್ಟೂಡೆಂಟ್ಸ್ಗಳು ನನಗೆ ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಆ ಕ್ವಶನ್ಸ್ಗಳನ್ನು ಎಲ್ಲವನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಆ್ಯಂಡ್ ಆ ಕ್ವಶನ್ಸ್ಗಳು ಬಂದ್ಬಿಟ್ಟು ಬಹಳ ಜನರು ಕೇಳುವಂತಹ ಪ್ರಶ್ನೆ: ಯಾವ ಡಿಗ್ರಿ ಪ್ರೋಗ್ರಾಮ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂದರೆ ಸಿವಿಲ್ ಸರ್ವಿಸಸ್, SSC, ಬ್ಯಾಂಕಿಂಗ್ಗೆ ಓದಲು ಸಹಾಯವಾಗುತ್ತೆ ಆ್ಯಂಡ್ ಟೈಮ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಗ್ರಿ ಮಾಡುತ್ತಲೇ ಬೇರೆ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗುವುದು ಆ್ಯಂಡ್ ಟೈಮ್ ಮ್ಯಾನೇಜ್ ಮಾಡುವುದು ಹೇಗೆ ಆ್ಯಂಡ್ ಓದಲು ಟೈಮ್ ಸಿಗುತ್ತದೆ ಇಲ್ಲವೇ, ಈ ಎಲ್ಲ ಪಾಯಿಂಟ್ಸ್ಗಳನ್ನು ಆಧಾರವಾಗಿ ಇಟ್ಟುಕೊಂಡು ಈ ವಿಡಿಯೋನ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಕೆಲವೊಂದಿಷ್ಟು ಡಿಗ್ರಿ ಕೋರ್ಸ್ಗಳು ಇವೆ. ಆ ಕೋರ್ಸ್ಗಳನ್ನು ಮಾಡುತ್ತಲೇ ನಾವು ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಲು ಆಗುತ್ತೆ. ಆ್ಯಂಡ್ ಆ ಡಿಗ್ರಿಗಳು ಪ್ರೊಫೆಷನಲ್ ಡಿಗ್ರಿಗಳಾಗಿವೆ. ಆ್ಯಂಡ್ ಆ ಡಿಗ್ರಿಗಳು ಯಾವ್ಯಾವೆಂದು ನೋಡೋಣ. ಮೊದಲನೇದಾಗಿ BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, ಡೈರಿ ಸೈನ್ಸ್, ಹಾಗೆಯೇ ಫಾರ್ಮ್ ಸೈನ್ಸ್ ಎಲ್ಲ ಕೋರ್ಸ್ಗಳು ಎಕ್ಸೆಪ್ಟ್ ವೆಟರ್ನರಿ. ಈ ಎಲ್ಲ ಕೋರ್ಸ್ಗಳು ಮಾಡುತ್ತಲೇ ನಾವು ಸಿವಿಲ್ ಸರ್ವಿಸಸ್ಗೆ ಓದಬಹುದು. ಅದು ಹೇಗೆ, ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಎಲ್ಲವನ್ನು ನೋಡೋಣ ಬನ್ನಿ. ಫ್ರೆಂಡ್ಸ್, ಈ BSc ಅಗ್ರಿ ಅಥವಾ ವೆಟರ್ನರಿ, ಡೈರಿ ಆ್ಯಂಡ್ ಫಾರೆಸ್ಟ್ರಿ ಈ ಎಲ್ಲ ಕೋರ್ಸ್ಗಳು ಒಂದು ಸೆಮ್ ಅಂದರೆ ಒಂದು ವರ್ಷದಲ್ಲಿ 2 ಸೆಮ್ಗಳು ಇರ್ತವೆ. ಆ್ಯಂಡ್ ಒಂದು ಸೆಮ್ಗೆ 5 ತಿಂಗಳು ಅಥವಾ 5.5 ತಿಂಗಳು ಗ್ಯಾಪ್ ಇರುತ್ತೆ. ಆ್ಯಂಡ್ ಆ 5.5 ತಿಂಗಳಿನಲ್ಲಿ ನೀವು ಒಂದು ಮಿಡ್ ಟರ್ಮ್ ಎಕ್ಸಾಮ್, ಪ್ರಾಕ್ಟಿಕಲ್ ಆ್ಯಂಡ್ ಫೈನಲ್ ಎಕ್ಸಾಮ್ 3 ಎಕ್ಸಾಮ್ಸ್ 2 ತಿಂಗಳಲ್ಲಿ ಮುಗಿತವೆ, ಲಾಸ್ಟ್ 2 ತಿಂಗಳಲ್ಲಿ. ಆ್ಯಂಡ್ ಫಸ್ಟ್ 3 ತಿಂಗಳು ನಿಮಗೆ ಟೈಮ್ ಸಿಗುತ್ತೆ. ಆ್ಯಂಡ್ ಆ ಟೈಮ್ನಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬಹುದು. ಆ್ಯಂಡ್ ಉಳಿದ ಆ 3 ತಿಂಗಳಲ್ಲಿ 2 ತಿಂಗಳು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಂಪ್ಲೀಟಾಗಿ ಓದಿ. ಆ್ಯಂಡ್ ನೆಕ್ಸ್ಟ್ 3ನೇ ತಿಂಗಳು ಕಾಂಪಿಟೇಟಿವ್ ಎಕ್ಸಾಮನ್ನು ಬಿಟ್ಟು ಸೆಮ್ ಎಕ್ಸಾಮ್ಗೆ ಓದಬೇಕಾಗುತ್ತೆ. ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೆಕ್ಸ್ಟ್ ಈ ಸೆಮ್ ಮುಗಿದ ಬಳಿಕ ನೆಕ್ಸ್ಟ್ ಸೆಮ್ಗೆ ಮತ್ತೆ 3 ತಿಂಗಳು ಸಿಗುತ್ತೆ. ಹಾಗೆ ಅಲ್ಲಿಯೂ 2 ತಿಂಗಳು ಓದಿ ಆ್ಯಂಡ್ ನೆಕ್ಸ್ಟ್ 3ನೇ ತಿಂಗಳಿನಿಂದ ನೀವು ಸೆಮ್ ಎಕ್ಸಾಮ್ಗೆ ಓದಬಹುದು. ಹೀಗೆ ಟೈಮ್ ಮ್ಯಾನೇಜ್ ಮಾಡಿದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಜೊತೆಗೆ ಪ್ರೊಫೆಷ್ನಲ್ ಡಿಗ್ರಿನೂ ಮುಗಿಯುತ್ತದೆ. ಆ್ಯಂಡ್ ಟೈಮ್ ಮ್ಯಾನೇಜ್ ಮಾಡುವುದು BSc ಅಗ್ರಿಕಲ್ಚರ್ ಕೋರ್ಸ್ಗಳು ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂತಹ ಕೋರ್ಸ್ಗಳು ಇರುತ್ತವೆ. ಆ್ಯಂಡ್ ನೀವು ಈ BSc ಅಗ್ರಿಕಲ್ಚರ್ ಕೋರ್ಸ್ಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎಕನಾಮಿಕ್ಸ್, ಅಗ್ರೋನಮಿ, ಹಾರ್ಟಿಕಲ್ಚರ್ ಹೀಗೆ ಮುಂತಾದ ಕೋರ್ಸ್ಗಳನ್ನು ಕಲಿಯುತ್ತೀರಿ. ಆ್ಯಂಡ್ ಈ ಕೋರ್ಸ್ಗಳಲ್ಲಿಯೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದಿಷ್ಟು ಕ್ವಶನ್ಗಳನ್ನು ಕೇಳುತ್ತಾರೆ. ಆ್ಯಂಡ್ ನೀವು ಡಿಗ್ರಿ ಮಾಡುವುದರ ಜೊತೆಗೆ ಸ್ವಲ್ಪ ಕಾಂಪಿಟೇಟಿವ್ಗೆ ಅವೇರ್ನೆಸ್ಸನ್ನು ಮೂಡಿಸಬಹುದು ಆ್ಯಂಡ್ ಸ್ವಲ್ಪ ನಾಲೆಜ್ನೂ ಸಿಗುತ್ತೆ. ಅದರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಓದಬಹುದು. ಆ್ಯಂಡ್ ಹೀಗೆ 3 ವರ್ಷ ಮಾಡಿದರೆ ಲಾಸ್ಟ್ ಇಯರ್ ಅಂದರೆ 4th ಇಯರ್ನಲ್ಲಿ ಮೊದಲು 5 ತಿಂಗಳು ನಿಮಗೆ ರಾವೆ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಮ್ನಲ್ಲಿ ನೀವು ಆಲ್ ಇಂಡಿಯಾ ಟೂರ್ಗೆ ಬರುತ್ತೆ. ಆ್ಯಂಡ್ ಆ 5 ತಿಂಗಳು ಫಸ್ಟ್ ಸೆಮ್ನಲ್ಲಿ 4th ಇಯರ್ನಲ್ಲಿ ನೀವು ಕಂಪ್ಲೀಟಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬಹುದು ರಾವೆ ಪ್ರೋಗ್ರಾಮ್ನಲ್ಲಿ. ಆ್ಯಂಡ್ ನಿಮಗೆ 3rd ಇಯರ್ ಫೈನಲ್ನಲ್ಲಿಯೇ ಒಂದು ಟೆಂಪ್ರರಿ ಡಿಗ್ರಿ ಸರ್ಟಿಫಿಕೇಟ್ ಅಂದರೆ ನೀವು ಡಿಗ್ರಿ ಕಂಪ್ಲೀಟ್ ಆದ ಹಾಗೆ ಅಂತ ಒಂದು ಇದು ಬಂದಿರುತ್ತೆ. ನೀವು ಆ 3rd ಇಯರ್ ಮುಗಿದ ಬಳಿಕ ಆ್ಯಂಡ್ 4th ಇಯರ್ನಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟೆಂಪ್ಟ್ ಕೊಡಬಹುದು. ಆ್ಯಂಡ್ ನೀವು ಅಟೆಂಪ್ಟ್ ಕೊಟ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲಿ ನಿಮಗೆ ಡಿಗ್ರಿ ಸರ್ಟಿಫಿಕೇಟನ್ನು ಇಶ್ಯೂ ಆಗಿರುತ್ತೆ. ಆ್ಯಂಡ್ ನೀವು 4th ಇಯರ್ನಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರಿಟರ್ನ್ ಹಾಗೆ ಅಪ್ಲೈ ಮಾಡಬಹುದು ಆ್ಯಂಡ್ ಎಕ್ಸಾಮ್ನು ಬರೆಯಬಹುದು. ಆ್ಯಂಡ್ ಆ ಎಕ್ಸಾಮ್ಸ್ಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳು ಬರುವ ಹೊತ್ತಿನಲ್ಲಿ ನಿಮಗೆ ಡಿಗ್ರಿ ಸರ್ಟಿಫಿಕೇಟನ್ನು ಇಶ್ಯೂ ಆಗಿರುತ್ತದೆ.
ಆ್ಯಂಡ್ ಹೀಗೆ ನೀವು ಡಿಗ್ರಿ ಮಾಡುತ್ತಲೇ ಪ್ರೊಫೆಷ್ನಲ್ ಕೋರ್ಸ್ ಮಾಡುತ್ತಲೇ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಲು ಟೈಮ್ ಸಿಗುತ್ತೆ. ಆ್ಯಂಡ್ ಈ ರೀತಿ ನೀವು ಟೈಮನ್ನು ಸ್ಪೆಂಡ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸ್ವಲ್ಪ ಟೈಮ್ ಕೊಟ್ಟರೆ ಮುಂದೆ 4th ಇಯರ್ ಮುಗಿಯುವಷ್ಟರಲ್ಲಿ ಒಂದು ಒಳ್ಳೆ ಜಾಬನ್ನು ಸಿಗುತ್ತೆ. ಆ್ಯಂಡ್ ನೀವು ಪ್ರೊಫೆಷ್ನಲ್ ಡಿಗ್ರಿನೇ ಮಾಡಿರ್ತೀರಿ, ಜಾಬ್ ಸಿಗಲಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಆಗಲಿಲ್ಲ ಅಂದ್ರೂ ನೀವು ಡಿಗ್ರಿ ಮಾಡಿದ ಪ್ರೊಫೆಷ್ನಲ್ ಡಿಗ್ರಿ ಮೇಲೇ ನಿಮಗೆ ಆರಾಮಾಗಿ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ಸ್ ಆಗಬಹುದು ಆ್ಯಂಡ್ ಜಾಬ್ನು ಮಾಡಬಹುದು. ಇಲ್ಲಿವರೆಗೆ ಎಲ್ಲ ಮಾಹಿತಿ ಹಾಗೆ ಕೇಳಿದಂಥ ಎಲ್ಲ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಉತ್ತರಿಸಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ BSc ಅಗ್ರಿಕಲ್ಚರ್ಗೆ ಅಥವಾ ವೆಟರ್ನರಿ, ಡೈರಿ ಹೀಗೆ ಮುಂತಾದ ಪ್ರೊಫೆಷ್ನಲ್ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಕಟ್ ಆಫ್ಗಳು ಎಷ್ಟಿವೆ ಎಂದು ವಿಡಿಯೋ ಮಾಡುತ್ತೇನೆ. ಆ್ಯಂಡ್ ಯಾವ ಕಟ್ ಆಫ್ ಬಂದರೆ ನಿಮಗೆ ಸೀಟ್ ಸಿಗುತ್ತೆ ಆ್ಯಂಡ್ ಪ್ರಿವಿಯಸ್ ಇಯರ್ ಕಟ್ ಆಫ್ ಡಿಸ್ಕಷನ್ ಮಾಡೋಣ. ಹಾಗೆ ಹೀಗೆ ಮುಂದೆ ಬರುವಂಥ ಪ್ರಿಡಿಕ್ಷನ್ ಕಟ್ ಆಫ್ನು ನೋಡೋಣ. ಆ್ಯಂಡ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಥವಾ ಜನರಲ್ ಅಗ್ರಿಕಲ್ಚರ್ ಎಕ್ಸಾಮ್ನ ಕಟ್ ಆಫ್ನ ಅಥವಾ ರಿಸಲ್ಟನ್ನು ನೋಡಿ ನಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಣ. ಆ್ಯಂಡ್ ಆ ವಿಡಿಯೋದಲ್ಲಿ ನಿಮಗೆ ಕಟ್ ಆಫ್ ಹಾಗೂ ಕೌನ್ಸಿಲಿಂಗ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಆ್ಯಂಡ್ ಮಾಡೆಲ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿಯನ್ನು ಸಹ ನೀವು ಆ ವಿಡಿಯೋದಲ್ಲಿ ನೋಡಬಹುದು. ಆ್ಯಂಡ್ ಇನ್ನೂ ಕೆಲವೊಂದಿಷ್ಟು ದಿನಗಳ ಬಳಿಕ ಆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡುತ್ತೇನೆ. ಆ್ಯಂಡ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಚೆನ್ನಾಗಿ ಅನಿಸಿದರೆ ಹಾಗೆ ಇಷ್ಟವಾದರೆ ಹಾಗೆ ಅರ್ಥಪೂರ್ಣವಾಗಿ ಅನಿಸಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ, ಯಾವ ಡಿಗ್ರಿ ಚೂಸ್ ಮಾಡಲು ಕನ್ಫ್ಯೂಸ್ ಆಗ್ತಿದ್ದರೆ ಅಂತಹ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನು ಶೇರ್ ಮಾಡಿ. ಧನ್ಯವಾದಗಳು.